ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಪ್ರೀವಿಯಸ್ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತು ಈ ವಿಡಿಯೋದಲ್ಲಿ ಏನಂದರೆ, ಇವತ್ತು ಗಣೇಶ ವಿಸರ್ಜನೆ ಮಾಡೋದು. ಇವತ್ತು 3ನೇ ದಿನ. ಸೊ ನಾವು ನಮ್ಮೂರಿನ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ವಿಡಿಯೋ ಸ್ವಲ್ಪ ಕ್ಲಿಪ್ಸ್ ತೆಗೆದುಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ. ಸೊ ಏನಂತಾರೆ, ಗೆಟ್ ರೆಡಿ ವಿತ್ ಮೀ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆ ಥರದ್ದು ಏನೂ ಇರಲ್ಲ. ಕ್ವಿಕ್ಕಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬರ್ತೀನಿ, ಅದರದ್ದೊಂದು ಕ್ಲಿಪ್ ಹಾಕ್ತೀನಿ. ಅದಾದಮೇಲೆ ಗಣೇಶ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಗಣೇಶನ ಹೆಂಗೆ ವಿಸರ್ಜನೆ ಮಾಡ್ತೀವಿ ಅಲ್ಲಿ, ಅಂದರೆ ತುಂಬ ಜೋರಾಗೇನಿರಲ್ಲ, ಸಿಂಪಲಾಗಿ ಹೆಂಗಿರತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಮ್ಮದು ಒಂದು ಪುಟ್ಟು ಹಳ್ಳಿ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಹೆಂಗಿರತ್ತೆ ಗಣೇಶ ವಿಸರ್ಜನೆ, ಜಾಸ್ತಿ ಜೋರಾಗಿ ಮಾಡ್ತೀವ ಅಥವಾ ಚಿಕ್ಕದಾಗಿ ಮಾಡ್ತೀವ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಿಂದೆಯಿಂದ ನನ್ನ ಬ್ರದರ್ಸ್ ಅಂದರೆ ನಮ್ಮ ನಾಯಿಗಳು ಕಿರ್ಚಾಡ್ತಿದ್ದಾರೆ, ಯಾಕಂದರೆ ಇವಾಗಷ್ಟೇ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ, ಅದಕ್ಕೆ ಅಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ. ಸೊ ಕಿರ್ಚಾಡ್ತಿದ್ದಾರೆ, ಅದ್ರ ನಾಯ್ಸ್ ಬರ್ತಿರ್ಬೋದು ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಗೆಟ್ ರೆಡಿ ಆಗಿಬಿಟ್ಟು ಬರ್ತೀನಿ, ಅದನ್ನು ಹಾಕ್ತೀನಿ. ಅದಾದಮೇಲೆ ಗಣೇಶ ಹತ್ರ ಹೋಗೋಣ. ಓಕೆ, ಕೀಪ್ ವಾಚಿಂಗ್. ರೆಡಿ ಆಗಿದ್ದೀನಿ. ಸೊ ಕೂದಲು ಏನು ಮಾಡಿಲ್ಲ, ಜಸ್ಟ್ ಡ್ರೈ ಮಾಡಿದ್ದೀನಿ. ಆಮೇಲೆ ನಾರ್ಮಲ್ ಒಂದು ಕುರ್ತಾ ಮತ್ತು ಟಾಪ್ ಹಾಕ್ಕೊಂಡಿದ್ದೀನಿ. ಇದನ್ನ ನಾನು ಮಿಂತ್ರಲ್ಲಿ ತೊಗೊಂಡಿರೋದು ಮೋಸ್ಟ್ ಪ್ರಾಬ್ಲಿ. ಸೊ ಇದಕ್ಕೆ ಅರೌಂಡ್ 1000 ರುಪೀಸೋ ಏನೋ ಇತ್ತು ನಾನು ತೊಗೊಳ್ಬೇಕಾದ್ರೆ. ಸೊ ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ನಮ್ಮ ಗಣೇಶ ನೋಡಿ ಎಷ್ಟು ಕ್ಯೂಟಾಗಿ ವಿಸರ್ಜನೆಗೆ ರೆಡಿ ಆಗಿಬಿಟ್ಟು ಕೂತ್ಬಿಟ್ಟಿದ್ದಾರೆ. ಸೊ ಈ ಥರ ನಾವು ನಮ್ಮ ಈ ವರ್ಷದ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನಮ್ಮ ಗಣೇಶನ ಫೈನಲ್ಲಿ ನಮ್ಮ ಮನೆ ಹತ್ತಿರ ಇರೋ ಹೊಳೆಯಲ್ಲಿ ವಿಸರ್ಜನೆ ಮಾಡಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಆ ಗಣೇಶ ಒಳ್ಳೇದು ಮಾಡಿ.